ಈಗ ಒಬ್ಬೊಬ್ಬರ ನಾಯಕರು ಕೂಡ ನೇರವಾಗಿ ನೋಡಿ ಹೇಗಿರುತ್ತೆ ಪರಿಸ್ಥಿತಿಗಳು. ಎಲ್ಲವೂ ಚೆನ್ನಾಗಿ ಸಿಕ್ಕಾಗ ಎಲ್ಲವೂ ಚೆನ್ನಾಗಿರುತ್ತೆ, ಸಿಗದೇ ಇದ್ದಾಗ ಮಾತ್ರ ಬಹಳ ಬಹಳ ಕೋಪ ಬರುತ್ತೆ. ಮಾಜಿ ಸಚಿವ ಸುಧಾಕರ್ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಯಾಕೆ? ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧನೇ ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹೆಸರೇಳದೆ ಆಕ್ರೋಶವನ್ನ ಹೊರಹಾಕಿರುವಂಥದ್ದು ಸುಧಾಕರ್ ಅವರು. ಎಂಸಿ ಸುಧಾಕರ್, ನಾನು ಸಿದ್ದರಾಮಯ್ಯ ಆಪ್ತ ಅನ್ನೋ ಕಾರಣಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಜಮೀರ್ಗಿಂತನೂ ಆಪ್ತ ಬೇಕಂತೆ. ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಸುಧಾಕರ್ ಅವರು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಂಸಿ ಸುಧಾಕರ್ ಅವರು ತೀವ್ರವಾದಂತಹ ಬೇಸರವನ್ನ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೂತನ ಸಚಿವ ಸಂಪುಟದ ವಿಸ್ತರಣೆ ಕಾರ್ಯ ಮುಗಿದಿದೆ. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೂಡ ಕೈತಪ್ಪಿದೆ. ಸರ್, ಮೊದಲನೇದಾಗಿ ಸರ್, ಸುಧಾಕರ್ ಅವರು ತಮ್ಮ ಹಿರಿತನ ಅಥವಾ ತಾವು ಕೆಲಸ ಮಾಡಿದ ರೀತಿ 3 ವರ್ಷ ಎಲ್ಲವೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ನೀವು ಮತ್ತೆ ಸಚಿವರಾಗ್ತೀರಿ ಅಂತ. ತಮಗೆ ಆ ಅವಕಾಶ ಕೈತಪ್ಪಿ ಹೋಗಿದೆ. ಇದು ಪಕ್ಷದ ತೀರ್ಮಾನ ಆಗಿದೆ. ಬಹುಶಃ ಇಂದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿರ್ತಕ್ಕಂಥ ಹಲವರಿಗೆ ಈಗ ಅವಕಾಶವನ್ನು ಮತ್ತೆ ಮಾಡಿಕೊಟ್ಟಿದ್ದಾರೆ. ಯಾವ ಮಾನದಂಡದ ಮೇಲೆ ಅವರಿಗೆ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಕೆಲವರು ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಸಾಧಿಸುವಂಥದ್ದಾಗಿದೆ. ನಾವು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯವಾಗಿದ್ವಿ, ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇತ್ತು, ಇವತ್ತಿಗೂ ಇದೆ. ಕೆಲವರ ನಡವಳಿಕೆಗಳು ನಮಗೆ ಇಷ್ಟ ಇಲ್ಲ, ಅವರು ಮಾತು ನನಗಿಷ್ಟ ಆಗೋದಿಲ್ಲ. ನಾನು ವಿವರವಾಗೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ರಾಜಕೀಯ ಮುಗೀತು ಸರ್, ಅದರಲ್ಲಿ ಏನು ಬೇರೆ ಏನು ಗೊಂದಲ ಇಲ್ಲ. ಕೆಲವರು ಅಂದರೆ ಯಾರು? ಸಿದ್ದರಾಮಯ್ಯ ವರ್ಸಸ್ ಇನ್ಯಾರು ನಡೀತಾ ಇತ್ತು? ನಾನು ಅದನ್ನು ಈಗ ನಾನು ಹೇಳಲಿಕ್ಕಾಗೋದಿಲ್ಲ. ನನಗೆ ಅನಿಸಿದ್ದು ಬಹುಶಃ ನಾನು ಆ ಹುದ್ದೆ ಏನು ಉನ್ನತ ಶಿಕ್ಷಣ ಇಲಾಖೆ ಹುದ್ದೆಗೆ ನಾನು ಯೋಗ್ಯ ಅಲ್ವೇನೋ ಅಂತ ಹೇಳಿರ್ತಕ್ಕಂಥದ್ದು ತೀರ್ಮಾನ ಮಾಡಿರ್ಬೋದೇನೋ ಕೆಲವರು ಇವತ್ತು ಅಧಿಕಾರ ಹಿಡ್ದಿರ್ತಕ್ಕಂಥ ಮುಖ್ಯಸ್ಥರು. ಬಹುಶಃ ನಾನು ಬೇರೆಯವರು ಯಾರು ಇವತ್ತು ಮತ್ತೆ ಸಂಪುಟಕ್ಕೆ ಸೇರಿದ್ದಾರೆ ಅವ್ರ ಬಗ್ಗೆ ಎಲ್ಲ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಅವರ ರೀತಿಯಲ್ಲಿ ನನ್ನ ಕಾರ್ಯವೈಖರಿ ಇರಲಿಲ್ವೇನೋ, ಅವರ ನಿರೀಕ್ಷೆಗಳು ಬೇರೆ ಇತ್ತೇನೋ, ಆ ನಿರೀಕ್ಷೆಗಳು ಪೂರೈಸುವಂಥದ್ದಕ್ಕೆ ನನ್ನ ಕೈಲಿ ಆಗಲಿಲ್ವೇನೋ. ಬಹುಶಃ ನಾನು ಉನ್ನತ ಶಿಕ್ಷಣ ಇಲಾಖೆ ಸಚಿವನಾಗಿ ವಿಫಲ ಆಗಿದ್ದೀನೇನೋ ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದೆ. ಅದರಿಂದ ಬಹುಶಃ ಇವತ್ತು ನನಗಿಂತ ಉತ್ತಮರಿಗೆ ಅವಕಾಶ ಕೊಡ್ಬೋದು ಅಂತಕ್ಕಂಥದ್ದು ಮತ್ತು ಅವರಿಂದ ಇನ್ನೂ ಒಳ್ಳೆಯ ರೀತಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಮುಂದೆ ತರ್ತಕ್ಕಂಥ ಪ್ರಯತ್ನಕ್ಕೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರು ಚಿಂತನೆ ಮಾಡಿರ್ಬೋದು. ಸರ್, ಹೆಸರು ಒಂದು ಹೇಳಲಿಲ್ಲ ನೀವು, ಅದು ಬಿಟ್ಟರೆ ನೀವು ಯಾರನ್ನು ಹೇಳ್ತಾ ಇದ್ದೀರಿ, ಯಾರು ಮುಖ್ಯಸ್ಥರು ಸರ್ಕಾರದ್ದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾಕೆ ನಿಮಗೂ ಅವರಿಗೂ ನೀವು ಸಿದ್ದರಾಮಯ್ಯ ಫಾಲೋವರ್ ಅನ್ನೋ ಕಾರಣಕ್ಕೆ ಮೊದಲಿಂದಲೂ ನಿಮ್ಮನ್ನ ಹಾಗೆ ಮಾಡಿದ್ರ, ಅಥವಾ ಈಗ ನನಗೆ ಅಧಿಕಾರ ಇದೆ ನಾನು ಯಾಕೆ ನಿಮ್ಮನ್ನ ಹತ್ರ ಸೇರಿಸ್ಬೇಕಂತ ನಡ್ಕೊಂಡ್ರೆ? ನೋಡಿ, ಅದು ನಾನು ಕಳೆದ ಬಾರಿ ಸಚಿವ ಸಂಪುಟ ಸೇರಿದ್ದು ಮಾನ್ಯ ಸುರ್ಜೇವಾಲಾ ಅವರ ಸಹಕಾರದಿಂದ. ಯಾಕೆಂದರೆ ನಮ್ಮ 2 ಜಿಲ್ಲೆಯಲ್ಲಿ ಅವರು ಚುನಾವಣೆ ಪೂರ್ವದಲ್ಲಿ ನನ್ನನ್ನು ಭಾಳಷ್ಟು ಬಳಸ್ಕೊಂಡ್ರು. ನಾನು ಅದೇ ರೀತಿ ಅವರಿಗೆ ಸ್ಪಂದಿಸಿ ಪಕ್ಷಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಅದನ್ನು ಅವರು ಗುರುತಿಸಿ ನನ್ನನ್ನು ಮಂತ್ರಿ ಮಾಡುವಂಥದ್ದಕ್ಕೆ ಅವರು ಆ ಸಂದರ್ಭದಲ್ಲಿ ಶಿಫಾರಸು ಮಾಡಿದರು. ಕೆಲವರು ತಾವು ನನ್ನ ಹೆಸರು ಶಿಫಾರಸು ಮಾಡಿದ್ವಿ, ಇವ್ರು ನನ್ನ ಜೊತೆ ಸೇರಲಿಲ್ಲ, ಇನ್ನೊಬ್ಬರ ಜೊತೆ ಗುರ್ತಿಸ್ಕೊಂಡ್ರು ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಬಹುಶಃ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರಿಂದ ನಾನು ಹಿಂದೆ ಮಂತ್ರಿ ಆಗಲಿಲ್ಲ. ನಾನು ಆಗಿದ್ದು ಮಾನ್ಯ ಸುರ್ಜೇವಾಲಾ ಅವರ ಮಾನ್ಯ ಕೃಷ್ಣ ಬೈರೇಗೌಡರು ಅವರು ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರು ಹೈಕಮಾಂಡಲ್ಲಿ ಹೇಳಿದ್ದ ಮೇರೆಗೆ ಅಂತಿಮವಾಗಿ ಇವರು ಪಕ್ಷಕ್ಕೆ ಇವರ ಕೊಡುಗೆ ಇತ್ತು ಅಂತಕ್ಕಂಥದ್ದನ್ನು ಗುರುತಿಸಿ ಆ ಸಂದರ್ಭದಲ್ಲಿ ನನ್ನನ್ನು ಮಂತ್ರಿ ಮಾಡಿದ್ರು. ಅದರಿಂದ ಈಗ ಅವರು ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗಿದ್ದಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದಂಥ ಗೌರವ, ಅವರ ಕಾರ್ಯವೈಖರಿ ಅದನ್ನು ಮೆಚ್ಚಿಕೊಂಡು ನಾನು ಅವರು ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು ಉನ್ನತ ಶಿಕ್ಷಣ ಇಲಾಖೆ ವಿಚಾರದ ಬಂದಾಗ. ಅದಕ್ಕೆ ನಾನು ಅವರ ಜೊತೆ ಆತ್ಮೀಯವಾಗಿದ್ದೆ. ಬಹುಶಃ ಇವತ್ತು ಅದೇ ನನಗೆ ಮುಳುವಾಯಿತು. ಸಿದ್ದರಾಮಯ್ಯವರ ಆಪ್ತರಾಗಿರ್ತಕ್ಕಂಥ ಎಂಸಿ ಸುಧಾಕರ್ ಅನ್ನುವ ಒಂದೇ ಮಾನದಂಡ ಈ ಬಾರಿ ತಮಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೈತಪ್ಪಿ ಹೋಯ್ತಾ ಇದ್ದಾರೆ. ಖಂಡಿತ. ಏಕೆಂದರೆ ನಾನು ದೈಲಿ ಯಾತ್ರೆಗಳು ಮಾಡಲಿಲ್ಲ ಕೆಲವ್ರ ಪರವಾಗಿ.
ನಾನು ಹೇಳಿದ್ದು, ನಾನು ಎಲ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಎಲ್ಲೂ ಹೇಳಿರಲಿಲ್ಲ. ನಾನು ಹೇಳಿದ್ದು, ನನ್ನ ಹೇಳಿಕೆಗಳು ಪದೇ ಪದೇ ನೋಡಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬದ್ಧರಾಗಿರ್ತಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬದ್ಧರಾಗಿರ್ತಾರೆ, ನಾವೆಲ್ಲರೂ ಅವರ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ವಿ ವಿನ ನಾವು ಆ ಗುಂಪು ಈ ಗುಂಪು ಅಂತಕ್ಕಂಥ ರೀತಿಯಲ್ಲಿ ಗುರ್ತಿಸ್ಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಆದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಆತ್ಮೀಯವಾಗಿ ಅವ್ರ ಜೊತೆ ಅವರ ನಾಯಕತ್ವವನ್ನು ಮೆಚ್ಚಿಕೊಂಡು ನಾವು ಅವ್ರ ಜೊತೆ ಇದ್ದಿದ್ದು ನಮ್ಗೆ ಇವತ್ತು ಮುಳುವಾಗಿದೆ. ಓಕೆ, ಸಿದ್ದರಾಮಯ್ಯ ಅವರ ಫಾಲೋವರ್ ಅನ್ನೋ ಕಾರಣಕ್ಕಾಗಿ ನೀವು ಹೀಗಾಯಿತು ಅಂತ ನೀವು ನೋವು ಪಡೋದಾದರೆ ಸರ್ಕಾರವನ್ನು ಲೀಡ್ ಮಾಡಿದಂಥವ್ರು ಸಿದ್ದರಾಮಯ್ಯ ಅವರು ಇವತ್ತು ಕೂಡ ಅವರ ಮಾತು ಕೂಡ ನಡೆಯುತ್ತೆ, ಅವ್ರನ್ನ ಕಡೆಗಣಿಸಿ ಮುಂದೋಗೋ ಪರಿಸ್ಥಿತಿ ಹೈಕಮಾಂಡ್ ಇಲ್ಲ ಅಥವಾ ಮುಖ್ಯಮಂತ್ರಿಗಳಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವು ಹೇಗೆ ಕಡೆಗಣಿಸಲ್ಪಟ್ರಿ? ನೋಡಿ, ಈಗ ಕಾಲನೇ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರನ್ನು ಇವತ್ತು ಇಡೀ ದೇಶದಲ್ಲಿ ಒಬ್ಬ ಮಾದರಿ ರಾಜಕಾರಣಿ ಆದರೂ ಸಿದ್ದರಾಮಯ್ಯನವರು. ಮಾನ್ಯ ರಾಹುಲ್ ಗಾಂಧಿಯವರ ಮಾತಿಗೆ ನಾನು ಗೌರವ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು, ಅದೇ ರೀತಿ ಅವರು ಗೌರವವನ್ನು ಕೊಟ್ಟರು. ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಹೊಗಳಿದ್ರು. ಇಡೀ ದೇಶದಲ್ಲಿ ನಿಮ್ಮಂಥ ನಾಯಕರು ಕಾಂಗ್ರೆಸ್ಗೆ ಅವಶ್ಯಕ, ನಿಮ್ಮಂಥವ್ರು ಬಿಟ್ಟರೆ ಇಲ್ಲ ಅಂತ ಹೇಳಿದ್ರು. ಆದರೆ ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರ ಮಾತಿಗೆ ಮನ್ನಣೆ ಇಲ್ಲ. ಅವರ ಏನು ಆ ತ್ಯಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗೌರವ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅಂದರೆ ನಿನ್ನೆಯಿಂದಲೂ ಅದು ಶುರುವಾಯಿತು. ಹಾಗಾದ್ರೆ ಅದು ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸುವುದು ಅಥವಾ ಸಿದ್ದರಾಮಯ್ಯ ಅವರಿಗೆ ಗೌರವ ಕೊಡದ ಹಂತದಲ್ಲಿ ಇವೆಲ್ಲವೂ ಚಟುವಟಿಕೆಗಳು ಆರಂಭ ಆಗಿದೆಯಾ? ಬಹುಶಃ ನೀವು ನೋಡ್ತಾ ಇರಿ, ಈಗ ಸಿದ್ದರಾಮಯ್ಯನವ್ರಿಗೆ ಯಾವ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ, ಪಕ್ಷ ಯಾವ ರೀತಿ ಅವರನ್ನು ನಡೆಸ್ಕೊಳ್ತಾರೆ. ನಿನ್ನೆ ನಡೆದಂಥ ಸಂಪುಟ ವಿಸ್ತರಣೆ ಪ್ರಕ್ರಿಯೆನೇ ಸುಮಾರು 2 ತಿಂಗಳು ಬೇಕಾಗಿತ್ತು ಇದಕ್ಕೆ. ಇವತ್ತು ಎಷ್ಟು ಜನ ಇವತ್ತು ಅಸಮಾಧಾನ ಆಗಿದ್ದಾರೆ. ಇದೇ ಪ್ರಕ್ರಿಯೆ ತ್ವರಿತವಾಗಿ ಪೂರ್ಣ ಆಗಿದ್ದರೆ ಯಾರೋ ಕೆಲವರು ಅಸಮಾಧಾನಿತರಾಗ್ತಾಯಿದ್ರು. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ 2 ತಿಂಗಳು ಇದನ್ನು ಎಳ್ಕೊಂಡು ಬಂದಿದ್ದು ಇವತ್ತು ಪಕ್ಷದಲ್ಲಿ ಹೈಕಮಾಂಡ್ ಅವರು ಬಹುಶಃ ಕರ್ನಾಟಕವನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರತಕ್ಕಂಥದ್ದು, ಇವತ್ತು ಇಷ್ಟು ಜನ ಹಿರಿಯ ಶಾಸಕರು ಬೇಸರವನ್ನು ವ್ಯಕ್ತಪಡಿಸುವಂಥದ್ದಕ್ಕೂ ಹೈಕಮಾಂಡ್ ಅವರು ಎಲ್ಲೋ ಒಂದು ಕಡೆ ಈ ಪರಿಸ್ಥಿತಿಯನ್ನು ಸರಿಯಾದ ರೀತಿ ನಿಭಾಯಿಸಲಿಲ್ಲ. ಮತ್ತು ಯಾರು ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥವ್ರನ್ನು ಗುರುತಿಸುವಂಥರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಾನು. ಸೊ ಎಲ್ಲ ಹೇಳಿಕೆಗಳನ್ನು ನೋವಿನಲ್ಲಿ ಸಂಕಟದಲ್ಲಿ ಮಾತುಗಳು ಬರುತ್ತೆ. ತದನಂತರ ಯಾರಾದರೂ ಒಬ್ಬರು ನಾಯಕರುಗಳು ಕರೆದು ಅವ್ರನ್ನ ಮಾತನಾಡಿ ಸಮಾಧಾನ ಮಾಡಿದಾಗ ಮತ್ತೆ ಪಕ್ಷದ ಪರವಾಗಿ ಮಾತುಗಳು ಬರುತ್ತವೆ.